ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಇಬ್ಬರು ಸೂಕ್ತ ಸಮರಸದ ವ್ಯಕ್ತಿಯನ್ನ ಒಟ್ಟಿಗೆ ಸೇರಿಸೋ ಪ್ರಕ್ರಿಯೆಯೇ ಮದುವೆ. ಆದರೆ ಇತ್ತೀಚಿನ ಮದುವೆಗಳು ಸಣ್ಣ ವಿಷಯಕ್ಕೆ ಕೋರ್ಟ್ ಮೆಟ್ಟಿಲಿರ್ತವೆ. ಸೊ ಈ ವಿವಾಹ ಸಂಬಂಧ ಕಾನೂನಿನಲ್ಲಿ ಏನು ಹೇಳುತ್ತೆ, ಕಾನೂನು ಈ ವಿವಾಹಕ್ಕೆ ಏನು ಹೇಳುತ್ತೆ ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ಹಿಂದೂಗಳೇ ಹೆಚ್ಚಾಗಿ ವಾಸಿಸುವಂತಹ ಈ ನಮ್ಮ ಭಾರತದಲ್ಲಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕೂಡ ಭಿನ್ನವಾಗಿರುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಲಾಯರ್ ಅನಿತಾ ರವೀಂದ್ರನ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅನಿತಾ ಅವರು, ಈಗಾಗಲೇ ನಾನು ಹೇಳಿದಂತೆ ಭಾರತ ಹಿಂದೂ ರಾಷ್ಟ್ರವಾಗಿದೆ. ಹಾಗೆಯೇ ಕಾನೂನುಗಳು ಕೂಡ ವಿವಾಹ ಸಂಬಂಧ ಭಿನ್ನವಾಗಿರ್ತವೆ. ಸೊ ಹಿಂದೂ ಧರ್ಮಕ್ಕೆ ಹೋಲಿಸಿದ್ರೆ ಹಿಂದೂ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೇಗಿರುತ್ತೆ ಅಂತ? ಕಾನೂನು ತುಂಬಾ ವಾಸ್ಟ್ ಆಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಾಗಿ ಬೆನಿಫಿಷಿಯಲ್ ಆಗಿದೆ. ಸೊ ಹಿಂದೂ ಧರ್ಮದಲ್ಲಿ ತುಂಬಾ ಇಟ್ ಈಸ್ ಅ ವಾಸ್ಟ್ ಏನು ಹೇಳೋದು ಲಾ. ತುಂಬ ಯಾರೇ ಆಗಲಿ ಅವ್ರಿಗೆ ಹೂಎವರ್ ಇಸ್ ಎಫೆಕ್ಟೆಡ್ ಅವರು ಖಂಡಿತ ಅವ್ರಿಗೆ ದೇ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಆಫ್ ಲಾ ಆ್ಯಸ್ ಪರ್ ಹಿಂದೂ ರೈಟ್ಸ್. ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲೇ ದೇ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಆ್ಯಂಡ್ ಏನೇ ಅವ್ರಿಗೆ ಎಫೆಕ್ಟ್ ಆಗಿದ್ದರೆ ದ ಲಾ ಕಮ್ಸ್ ಟು ದ ರೇಟ್. ಕಾನೂನಿನಲ್ಲಿ ನ್ಯಾಯ ಸಿಗೋದಂತೂ ಖಂಡಿತ ವಿವಾಹ. ಸೊ ಕಾನೂನಿನಲ್ಲಿ ಪ್ರಾವಿಷನ್ ಹೇಗಿದೆ ಹಿಂದೂ ಮದುವೆಗಳಿಗೆ? ಪ್ರಾವಿಷನ್ ಅಂತ ಹೇಳಿದ್ರೆ ಮೊದಲನೇದಾಗಿ ಹಿಂದೂ ಮದುವೆ ಆಗಬೇಕಂದ್ರೇ ವಿ ಸೇ ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಮ್ಯಾರೇಜ್ ಅಂತ, ಹಿಂದೂ ಮ್ಯಾರೇಜ್ ಅಂತ. ಅದು ಸೆಕ್ಷನ್ 5 ಕೆಳಗೆ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಈಗ ಮದುವೆ ಆಗಿರೋ ಹುಡುಗ, ಮದುವೆ ಆಗ್ತಾ ಇರೋ ಹೆಣ್ಣಾಗಲಿ ಗಂಡಾಗಲಿ ಬೇರೆ ಇನ್ನೊಂದು ಮದುವೆ ಆಗಿರಬಾರ್ದು ಅಂತ ಇರುತ್ತೆ ಮೊದಲನೇ ಕಂಡೀಷನ್ನು. ಆಮೇಲೆ ಗಂಡಿಗೆ 21 ವಯಸ್ಸು, ಹೆಣ್ಣಿಗೆ 18 ವಯಸ್ಸಾಗಿರಬೇಕು. ಆಮೇಲೆ ಮಾನಸಿಕ ಸ್ಥಿರತೆ ಇರಬೇಕು, ಅವ್ರಿಗೆ ಕನ್ಸೆಂಟ್ ಕೊಡಬೇಕಾದ್ರೆ ಯಾವುದೇ ಮದುವೆಗೆ. ಇಟ್ ಶುಡ್ ನಾಟ್ ಬಿ ಅ ಫೋರ್ಸ್ಡ್ ಮ್ಯಾರೇಜ್, ಫೋರ್ಸ್ ಆಗಿ ಮದುವೆ ಆಗಿರಬಾರ್ದು. ಈಗ ವ್ಯಾಲಿಡ್ ಮ್ಯಾರೇಜ್ ಅಂತ ಹೇಳಿದ್ರೆ ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಮ್ಯಾರೇಜ್ ಅಂದರೆ ಇದ್ರ ಕೆಳಗೆ ಬರುತ್ತೆ. ಆಮೇಲೆ ಯಾವುದೇ ಕಾಯಿಲೆ ಇರಬಾರ್ದು, ಲೈಕ್ ಲೆಪ್ರಸಿ ಆ್ಯಂಡ್ ಶಿಜೋಫ್ರೀನಿಯಾ, ಆ ಥರದ್ದು ಗುಣವಾಗದೇ ಇರೋ ಕಾಯಿಲೆ ಇರ್ಕೂಡ್ದು. ಆ ಥರ ದೀಸ್ ಆರ್ ದ ವ್ಯಾಲಿಡ್ ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಮ್ಯಾರೇಜ್ ಅಂತ. ಓಕೆ, ಈಗ ಒಬ್ಬನಿಗೆ ಒಂದು ಮದುವೆ ಆಗಿದೆ. ಈಗ ಎರಡನೇ ಮದುವೆಗೆ ಮೊದಲನೇ ಹೆಂಡತಿನೇ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಹೇಳೋದಾದರೆ, ಸೊ ಅದು ವ್ಯಾಲಿಡ್ ಮದುವೆ ಅನಿಸುತ್ತಾ? ಅಥವಾ ಲೀಗಲಿ ಆ ಎರಡನೇ ಹೆಂಡತಿಗೆ ಮಕ್ಕಳು ಇರ್ತಾರಲ್ವ, ಅವರಿಗೆ ಯಾವ ರೀತಿ ಆಸ್ತಿ ಸಿಗೋ ವಿಚಾರ ಇರ್ಬೋದು, ಯಾವ ರೀತಿ ಕಾನೂನು ಅಪ್ಲೈ ಆಗುತ್ತೆ ಅಂತ? ಇಲ್ಲ, ಖಂಡಿತ ಒಂದು ಮದುವೆ ಆದ ನಂತರ ಅದು ಅನ್ಲೆಸ್ ಇಟ್ ಈಸ್ ಡೈವರ್ಸ್ಡ್ ಇನ್ ದ ಕೋರ್ಟ್ ಆಫ್ ಲಾ, ಅದನ್ನು ಮತ್ತೆ ಇನ್ನೊಂದು ಮದುವೆ ಆದರೆ ಅದನ್ನು ರೆಕಗ್ನೈಸ್ ಮಾಡಲ್ಲ ಲಾ. ಸೊ ಮೊದಲನೇ ಹೆಂಡತಿ ಡೈವರ್ಸ್ ಕೊಡಲೇಬೇಕು. ಓನ್ಲಿ ದೆನ್ ದ ಸೆಕೆಂಡ್ ಮ್ಯಾರೇಜ್ ವಿಲ್ ಬಿ ವ್ಯಾಲಿಡ್, ಸ್ಪೆಷಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಯಾಕಂದರೆ ಹಿಂದೂ ಧರ್ಮದಲ್ಲಿ ಒಂದೇ ಹೆಂಡತಿ ಅಂತ ಇರೋದು. ಅಕಸ್ಮಾತ್ ಏನಾದರೂ ಹುಷಾರಿಲ್ಲದೆ ಇದ್ರೂ ಶಿ ಹ್ಯಾಸ್ ಟು ಗಿವ್ ಅ ಡೈವರ್ಸ್. ಆಮೇಲೆ ದೇ ಕ್ಯಾನ್ ಲಿವ್ ಆಸ್ ಹಸ್ಬೆಂಡ್ ಆ್ಯಂಡ್ ವೈಫ್, ದಟ್ ಈಸ್ ಟೋಟ್ಲಿ ಡಿಫ್ರೆಂಟ್, ಅದು ಬೇರೆ ಇದು. ಬಟ್ ಅವರು ಡೈವರ್ಸ್ ಕೊಟ್ರೆ ಇನ್ನೊಂದು ಸೆಕೆಂಡ್ ಮ್ಯಾರೇಜ್ ಬಿಕಮ್ಸ್ ವ್ಯಾಲಿಡ್. ಈಗ ಎರಡನೇ ಹೆಂಡತಿ ಅಂತ ಯಾರಿರ್ತಾರೆ ಅಥವಾ ಎರಡನೇ ಹುಡುಗಿ ಯಾರಿರ್ತಾರೆ, ಅವ್ರ ಜೊತೆ ಸಂಬಂಧ ಇದ್ದು ಅವರಿಗೆ ಮಕ್ಕಳಿದ್ದಾರೆ ಅನ್ನೋದಾದ್ರೆ ಕಾನೂನಿನ ಪ್ರಕಾರ ಅವರು ಆಸ್ತಿ ಅಥವಾ ಆಸ್ತಿ ವಿಚಾರವಾಗಿ ತಗೊಳ್ಬೋದಾ? ಹೇಗಿರುತ್ತೆ? ಖಂಡಿತ ತಗೊಳ್ಬೋದು, ಖಂಡಿತ. ದೇ ಕ್ಯಾನ್ ಆಸ್ಕ್ ದ ಫಾದರ್ ಏನು ಮಾಡಿದ್ದಾರೆ ಪ್ರಾಪರ್ಟಿ, ದೇ ಹ್ಯಾವ್ ಅ ರೈಟ್, ಅವ್ರಿಗೆ ಆ ಹಕ್ಕು ಖಂಡಿತ ಇದೆ, ತಗೊಳ್ಬೋದು ಅವರು. ಈಗ ಇನ್ನೊಂದು ಮದುವೆ ಚೀಟಿಂಗಲ್ಲಿ ಮದುವೆ ಆಗಿದೆ, ಬೈ ಫೋರ್ಸ್ ಆ ಹುಡುಗಿಗೆ ಮದುವೆ ಮಾಡಿದ್ದಾರೆ. ಆ ಹುಡುಗಿ ಕಾನೂನಿನ ಪ್ರಕಾರ ಹೇಗೆ ಮುಂದೆ ಹೋಗ್ಬೋದು ಅಂತ? ಖಂಡಿತ ಅದು ಬೈ ಚೀಟಿಂಗ್ ಮದುವೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈಗ ಮದುವೆ ಆದರೆ ಕೂಡ ನಾವು ಡೈವರ್ಸ್ ತಗೊಳ್ಬೇಕಾದ್ರೆ ವಿ ಫೈಲ್ ಅಂಡರ್ 13 ಸೆಕ್ಷನ್ 13 ಕೆಳಗೆ ನಾವು ಫೈಲ್ ಮಾಡ್ತೀವಿ. ಆ ಗ್ರೌಂಡ್ಸ್ ಒಂದು ಡೆಸರ್ಷನ್ ಇರ್ಬೋದು, ಅಂದರೆ ಗಂಡ ಬಿಟ್ಟು ಹೋಗಿರೋದು, ಅಥವಾ ಸರಿಗೆ ನೋಡ್ಕೊಂಡೇ ಇದ್ರೆ ಕ್ರುಯಲ್ಟಿ ಗ್ರೌಂಡ್ಸಲ್ಲೆಲ್ಲ ಹಾಕ್ತೀವಿ. ಅದಕ್ಕೆಲ್ಲ 1 ವರ್ಷ ನಂತರನೇ ಹಾಕಬೇಕು, ಮದುವೆಯಾಗಿ 1 ವರ್ಷ ನಂತರ. ಬಟ್ ಈ ಥರ ಫ್ರಾಡ್ ಎಲ್ಲ ಚೀಟ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ 1 ವರ್ಷದ ಒಳಗೇನೆ ಅವರು ಅಂಡರ್ ಸೆಕ್ಷನ್ 12 ಫೈಲ್ ಮಾಡ್ಬೋದು. ಫ್ರಾಡ್ ಆಗಿ ಇವ್ರು ಮದುವೆ ಆಗಿದ್ದಾರೆ ಅಂತ, ಆ ಮದುವೆನೇ ವಾಯ್ಡ್ ಆಗಿ ಇಟ್ ಕಮ್ಸ್ ಅಂಡರ್ ವಾಯ್ಡ್ ಮ್ಯಾರೇಜಸ್. ಮದುವೆನೇ ಅದು ರೆಕಗ್ನೈಸ್ ಮಾಡೋದಿಲ್ಲ.
ಸೊ ಇಟ್ ವಿಲ್ ಬಿ ಅನಲ್ಡ್ ಇಮಿಡಿಯೇಟ್ಲಿ. ತುಂಬ ಕೇಸ್ಗಳನ್ನು ನಾವು ಈ ರೀತಿ ನೋಡ್ತಾ ಇರ್ತೀವಿ. ಹೆಂಡ್ತಿನ ತವರ ಮನೆ ಕಳಿಸಿರ್ತಾನೆ, ಗಂಡ ಕರ್ಕೊಂಡೇ ಹೋಗಿರೋದಿಲ್ಲ. ಆ ಸಂದರ್ಭದಲ್ಲಿ ಆಕೆ ಏನು ಮಾಡಬಹುದು ಕಾನೂನಿನ ಪ್ರಕಾರ? ಡೆಫಿನೆಟಾಗಿ ಮೊದಲನೇದಾಗಿ ಐ ಮೀನ್ ದೊಡ್ಡವ್ರನ್ನ ಕಳಿಸಿ ಒಂದು ಮಾತುಕತೆ ಕೂತ್ಕೊಂಡು ಆ ಥರ ಎಲ್ಲ ಟ್ರೈ ಮಾಡಬೇಕಾಗಿ ಬರುತ್ತೆ. ಆಮೇಲೆ ಅದಾದ ನಂತರ ಅದು ಆಗಿಲ್ಲ ಅಂದರೆ ಒಂದು ನೋಟಿಸ್ ಕಳಿಸ್ಬೋದು. ಏನಂದರೆ ಟು ರೆಸ್ಟೋರ್ ಹರ್ ಕಾಂಜುಗಲ್ ರೈಟ್ಸ್ ಅಂತ ಹೇಳಿದ್ರೆ, ಯಾವುದೇ ಗಂಡ ಮದುವೆ ಆದ ನಂತರ ಅವನಿಗಾದ ಇದು ಆಬ್ಲಿಗೇಷನ್ಸ್ ಇರುತ್ತೆ, ಮ್ಯಾರಿಟಲ್ ಆಬ್ಲಿಗೇಷನ್ಸ್, ಅದು ಖಂಡಿತ ಅವರು ಪೂರ್ತಿ ಮಾಡಬೇಕು. ಸೊ ಅಂಥದ್ರಲ್ಲಿ ಹೆಂಡತಿಗೆ ಬಂದು ಕರ್ಕೊಂಡು ಹೋಗಿ ಆ ದಾಂಪತ್ಯ ಜೀವನ ಮಾಡದೇ ಇದ್ದಲ್ಲಿ ಹೆಂಡತಿ ಫಸ್ಟ್ ನೋಟಿಸ್ ಕಳಿಸಿ ಕರೆಸ್ಬೋದು. ಆ ನೋಟಿಸಲ್ಲಿ ಹೇಳ್ಬೋದು 15 ದಿನದೊಳಗೆ ಬಂದು ಕರ್ಕೊಂಡು ಹೋಗಬೇಕು, ಅದು ಮಾಡದೇ ಇದ್ದಲ್ಲಿ ಕೋರ್ಟ್ನಲ್ಲಿ ನಾನು ಫೈಲ್ ಮಾಡಬೇಕಾಗುತ್ತೆ ಅಂತ. ಆಮೇಲೆ ಅದೇ ಥರ ಕೋರ್ಟ್ನಲ್ಲಿ ಫೈಲ್ ಮಾಡಬೇಕಾದ್ರೇನು ಎಷ್ಟೋ ಜನ ಜಸ್ಟ್ ಬೇರೆ ಸೆಕ್ಷನ್ಸಲ್ಲೆಲ್ಲ ಫೈಲ್ ಮಾಡ್ತಾರೆ, ಸುಮ್ಮನೆ ಏನೋ ಕೋರ್ಟಲ್ಲಿ ಫೈಲ್ ಮಾಡಬೇಕು. ಬಟ್ ಇವ್ರು ಏನು ಮಾಡಬೇಕು ಅಂದರೆ, ಇವ್ರಿಗೆ ನಿಜವಾಗ್ಲೇ ಅವ್ರ ಗಂಡನ್ನು ಸೇರಬೇಕು ಅಂತಿದ್ರೆ ಅಂಡರ್ ಸೆಕ್ಷನ್ 9 ಆಫ್ ದ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತಿದೆ ಆಫ್ ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಅದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂದರೆ ಅವ್ರ ಗಂಡ ಬಂದು ಹೆಂಡತಿ ಜೊತೆಗೆ ಸಂಸಾರ ಮಾಡೋಕ್ಕೆ ಒಂದು ಆರ್ಡ್ರ್ ಕೊಡುತ್ತೆ. ಸೊ ಆ ಥರ ಒಂದು ಆರ್ಡರ್ ಇವ್ರು ತಗೊಳ್ಬೋದು ಬೈ ಫೈಲಿಂಗ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್. ಈಗ ಗಂಡ ಹೆಂಡತಿ ಇದ್ದಾರೆ, ಏನೋ ದೂರ ಆಗೋ ಸಂದರ್ಭ ಬಂದಿರಬಹುದು, ಮಗು ಹೆಂಡತಿ ಸುಪರ್ದಿಯಲ್ಲಿರುತ್ತೆ, ಚಿಕ್ಕ ಮಗು. ಆ ನಂತರ ವಾಪಸ್ ಮಗುವನ್ನ ಕಾನೂನಿನ ಪ್ರಕಾರ ಪಡ್ಕೊಳ್ಳೋದಕ್ಕೆ ಗಂಡ ಬರ್ತಾನೆ. ಆದರೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ ತಾಯಿ ಮತ್ತು ಮಗುವಿನ ನಡುವೆ. ಆ ಸಂದರ್ಭದಲ್ಲಿ ಏನು ಮಾಡಬಹುದು ಆ ಗಂಡ? ಇಲ್ಲ, ಖಂಡಿತ ಗಂಡನೂ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ಗೆ ಹಾಕ್ಬೋದು, ಅದೇ ಹಕ್ಕು ಅವ್ರಿಗೂ ಇರೋದು. ಬಟ್ ಇಲ್ಲಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮಗುಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಈ ತಾಯಿಯವ್ರ ಪೇರೆಂಟ್ಸು ಅಂದರೆ ದ ವೈಫ್ಸ್ ಪೇರೆಂಟ್ಸ್ ಅವ್ರ ಜೊತೆ ಹಚ್ಕೊಂಡಿರೋದ್ರಿಂದ ಅವರು ಹೆಂಡತಿ ಅವರ ತಾಯಿ ತಂದೆಯವರು ಯೂಶ್ವಲಿ ಬಿಡಲ್ಲ. ಅವ್ರು ಹೇಳ್ತಾರೆ ಒಂದು ರೈಟಿಂಗಲ್ಲಿ ಕೊಡಲಿ, ಚೆನ್ನಾಗಿ ನೋಡ್ಕೊತಾರೆ ಅಂತ. ಇಷ್ಟು ದಿನ ಬಂದು ನೋಡ್ಕೊಂಡಿಲ್ಲ ಅಂತ, ಅದೆಲ್ಲ ಜಸ್ಟ್ ನೆಪ ಅನಿಸುತ್ತೆ. ಸೊ ಅವ್ರಿಗೆಲ್ಲ ಒಂದು ಕೌನ್ಸಿಲಿಂಗ್ ಕೊಟ್ಟರೆ, ನೋಡಿ ನಿಮ್ಮ ಮಗಳು ಬಾಳೆ ಹಾಳಾಗೋದಕ್ಕೆ ಕಳಿಸ್ದೇ ಇದ್ರೆ ಅಂತೆಲ್ಲ ಹೇಳಿದ್ರೆ ಖಂಡಿತ ಅವ್ರು ಕಳಿಸ್ಕೊಡ್ತಾರೆ. ಯಾರಿಗೂ ಮಗಳು ಬಾಳೆ ಹಾಳಾಗೋಕ್ಕೆ ಇಷ್ಟ ಆಗಲ್ಲ. ಬಟ್ ಡೆಫಿನೆಟ್ಲಿ ಆ ಚಿಕ್ಕ ಮಗು ಅಟ್ಯಾಚ್ಮೆಂಟ್ ಹೋಗುತ್ತಲ್ಲ ಅಂತ ಒಂದು ಹೆದರಿಕೆ ಇರುತ್ತೆ. ಸೊ ದ ಹಸ್ಬೆಂಡ್ ಆಲ್ಸೋ ಕ್ಯಾನ್ ಫೈಲ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆಗಿ ಫೈಲ್ ಮಾಡ್ಬೋದು. ಈಗ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿಗೆ ಮದುವೆ ಇಷ್ಟನೇ ಇಲ್ಲ, ಒತ್ತಾಯದಿಂದ ಮದುವೆ ಮಾಡಿಬಿಟ್ಟಿದ್ದಾರೆ, ಯಾವ ಕಾರಣವನ್ನು ಕೊಟ್ಬಿಟ್ಟು ಈ ಒಂದು ಮದುವೆನ ಡ್ರಾಪ್ ಅಂತ ಮಾಡಬಹುದು ಅಂತ? ಇಲ್ಲ, ಖಂಡಿತ ಈಗ ಒತ್ತಾಯದಿಂದ ಮಾಡಿದ್ರೆ ಕೂಡ ಅಂಡ್ ಇದು ಅಟ್ಯಾಚ್ಮೆಂಟ್ ಕೂಡ ಇಲ್ಲ ಅನ್ನೋದಾದ್ರೆ, ನಾನು ಹೇಳಿದ್ನಲ್ಲ ಈಗ 12 ಸೆಕ್ಷನ್ ಕೆಳಗೆ ಆಫ್ ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅವರು ವಾಯ್ಡ್ ಮ್ಯಾರೇಜ್ ಅಂತ ಹೇಳಿದ್ರೆ, ಈಗ ಕನ್ಸ್ಯೂಮೇಷನ್ ಆಫ್ ಮ್ಯಾರೇಜ್ ಆಗದೆ ಇದ್ರೆ, ಅಂದರೆ ಒಂದು ಗಂಡ ಹೆಂಡತಿ ಹಂಗಿಬ್ರು ದೈಹಿಕ ಸಂಬಂಧ ಬೆಳೆಸ್ಕೊಳ್ದೇ ಇದ್ರೇನು ಅಂಡ್ ಆ ಗ್ರೌಂಡ್ ಮೇಲೇನೆ ಯಾರು ಬೇಕಾದರೂ, ಅಂದರೆ ಹೆಂಡತಿ ಆದರೂ ಹಾಕ್ಬೋದು, ಅಲ್ಲ ಗಂಡ ಆದರೂ ಹಾಕ್ಬೋದು ಕೇಸು. ಹಿಂಗೆ ಈ ಥರ ಫೋರ್ಸ್ಫುಲ್ ಆಗಿ ಮಾಡಿಸ್ತಿರೋದು. ಸೊ ಇಟ್ ಹ್ಯಾಸ್ ಟು ಬಿ ಅನಲ್ಡ್ ಅಂತ ಅಂಡರ್ ಸೆಕ್ಷನ್ 12 ಅವರು ಫೈಲ್ ಮಾಡ್ಬೋದು. ಈಗ ಇಷ್ಟೆಲ್ಲ ಕೇಸ್ಗಳನ್ನು ನಾವು ವಿಚಾರ ಮಾಡಬೇಕಾದ್ರೆ ಅನಿಸಿದ್ದು ಅಂತ ಹೇಳಿದ್ರೆ, ಕಾನೂನಲ್ಲಿ ಫಸ್ಟು ಒಂದಾಗೋದಕ್ಕೆ ಒಂದು ಗಡುವನ್ನು ಕೊಡ್ತಾರೇನೋ? ಖಂಡಿತ ಈಗ ಅವರು ಒಪ್ಕೊಂಡು ಜೊತೆಗೆ ಒಂದು ಮ್ಯೂಚುವಲ್ ಕನ್ಸೆಂಟ್ ಪೆಟಿಷನ್ ಹಾಕಿದ್ರೆ ಕೂಡ ಕಾನೂನು ಅದಕ್ಕೆ ಕೂಡ 6 ತಿಂಗಳು ವೆಯ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಅನಲ್ ಮಾಡಲ್ಲ. ಸೊ ಆ 6 ತಿಂಗಳಲ್ಲಿ ಅವರಿಬ್ರು ಎಷ್ಟಾಗುತ್ತೆ ಅವ್ರು ಹೊಂದಾಣಿಕೆ ಮಾಡೋಕ್ಕೆ ನೋಡ್ತಾರೆ. ಕೌನ್ಸಿಲಿಂಗ್ ಇರುತ್ತೆ, ಮೀಡಿಯೇಷನ್ ಇರುತ್ತೆ. ಅದರಲ್ಲಿ ಫಸ್ಟು ಟ್ರೈ ಮಾಡೋದೇ ಜೊತೆಗೆ ಕಳ್ಸೋಕ್ಕೆ. ಅದು ಆಗದೆ ಇದ್ದಲ್ಲಿ ದ ಕೋರ್ಟ್ ಅದು ಆರ್ಡರ್ ಮಾಡಲೇಬೇಕಾಗುತ್ತೆ ಡೈವರ್ಸ್ ಆಗಿ. ಈಗ ಒಂದು ವ್ಯಕ್ತಿ ಇಷ್ಟ ಇಲ್ಲ, ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಆಕೆಯ ಜೊತೆ ಅಥವಾ ಆತನ ಜೊತೆ ಅನ್ನೋದಾದರೆ, ಡಿವೋರ್ಸಿಗೆ ಅಪ್ಲೈ ಅಂತ ಮಾಡೋದಾದರೆ ಎಷ್ಟು ಟೈಮ್ನ ನಂತರ ಡಿವೋರ್ಸ್ ಸಿಗುತ್ತೆ ಅಂತ? ಈಗ 1 ವರ್ಷ ಯೂಶ್ವಲಿ ಮದುವೆ ಪ್ರೊಸೀಜರ್ಸ್ ಇರುತ್ತೆ ಕಾನೂನಿನ ಪ್ರಕಾರ. ಈಗ ಮದುವೆ ಆಗಿದ್ದು ವ್ಯಾಲಿಡ್ ಮ್ಯಾರೇಜ್ ಆಗಿದ್ರೆ, ಈಗ ಎಲ್ಲ ಕಂಡೀಷನ್ಸು ಕಂಪ್ಲೈ ಆಗಿ ಮದುವೆ ಆಗಿದ್ರೆ ಖಂಡಿತ ಅವರು 1 ವರ್ಷದ ನಂತರ, 1 ವರ್ಷ ಆ್ಯಕ್ಚುಲಿ ದಟ್ ಈಸ್ ದ ಬ್ರೀದಿಂಗ್ ಸ್ಪೇಸ್. ಅವರು 1 ವರ್ಷ ಟ್ರೈ ಮಾಡಬೇಕು ಮದುವೆ ಆದ ನಂತರ ಜೊತೆಗಿರೋಕ್ಕೆ. ಅದಾಗಲ್ಲ ಅಂತಿದ್ರೆ ದೆನ್ ಅದಾದ ನಂತರ 1 ವರ್ಷದ ನಂತರ ಅವ್ರು ಫೈಲ್ ಮಾಡ್ಬೋದು. ಅದು ಏನು ತುಂಬ ಕಿರುಕುಳ ಕೊಟ್ಟು ಗಂಡ ಕೊಟ್ಟಿದ್ರೆ ಅಲ್ಲ, ಅಥವಾ ಹೆಂಡತಿ ಕೊಟ್ಟಿದ್ರೆ, ಅಥವಾ ಅದಕ್ಕೆ ಅದಾದ ಗ್ರೌಂಡ್ಸ್ ಇದೆ ಅಲ್ಲ, ಡೆಸರ್ಟ್ ಮಾಡಿ ಹೋಗಿದ್ರೆ, ಅಂದರೆ ಬಿಟ್ಟು 2 ವರ್ಷ ಅವ್ರನ್ನ ನೋಡ್ದೇನೆ ಹೋಗಿದ್ರೆ, ಆ ಥರ ಎಲ್ಲ ಬೇರೆ ಸಂಬಂಧ ಬೆಳೆಸ್ಕೊಂಡ್ರೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಆ ಥರ ಕೆಲವಾದ ರೀಸನ್ಸ್ ಇದೆ. ಎಲ್ಲ ಡಿಸೀಸಸ್ ಕಾಂಟ್ಯಾಕ್ಟ್ ಮಾಡಿದ್ರೆ, ಅಥವಾ ಜಾತಿನೇ ಬಿಟ್ಟು ಬೇರೆ ಜಾತಿ ಕನ್ವರ್ಟ್ ಆದರೆ,
ಆದರೆ ಕೆಲವು ಕಂಡೀಷನ್ಸ್ ಇದೆ, ಐ ಮೀನ್ ಯಾವಾಗ ಗ್ರೌಂಡ್ಸ್ ಇದೆ, ಯಾವಾಗ ಅವರು ಫೈಲ್ ಮಾಡ್ಬೋದು ಅಂತ. ಸೊ 1 year ವೇಟ್ ಮಾಡಲೇಬೇಕು ಮದುವೆ ಆದ ನಂತರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕಾನೂನಿನಲ್ಲಿ ಮದುವೆ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಬ್ರೇಕನ್ನು ತಗೊಳ್ಳೋಣ. ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.